ಸೂರ್ಯ ಹೇಗೆ ಹೊರಡೋದು? ಅಂದ್ರೆ ನಾವು ಒಟ್ಟು 8 ಜನ ಇದ್ದೀವಿ, 2 ಕಾರ್ ಸಾಕಲ್ವಾ? ಸಾಕಣ, ಒಂದ್ ಕಾರಲ್ಲಿ 4 ಜನ, ಇನ್ನೊಂದ್ ಕಾರಲ್ಲಿ 4 ಜನ, ಆರಾಮ್ಸೆ ಹೋಗಿ ಬರ್ಬೋದಲ್ವಾ? ಇಲ್ಲ ಬಾಬಾ, ನಾನು ಭಾಸ್ಕರ್ ನಮ್ಮ ಕಾರಲ್ಲೇ ಒಟ್ಟಿಗೆ ಬರ್ತೀವಿ, ನೀವೆಲ್ಲ ಹೋಗಿ. ಹಾಗಲ್ಲ ಮರಾಕಿ. ಹಾಗಲ್ಲ ಬಾಬಾ, ಮದ್ವೆ ಆದಾಗಿಂದ ನಾವಿಬ್ರು ಎಲ್ಗೂ ಹೋಗಿಲ್ಲ. ಅಟ್ಲೀಸ್ಟ್ ಈಗ್ಲಾದ್ರೂ ಆರಾಮಾಗಿ ಬರ್ತೀವಿ, ನೀವೆಲ್ಲ ಹೋಗಿ. ಹೋಗ್ಲಿ ಬಿಡೋಣ, ಅವ್ರವ್ರ ಕಾರಲ್ಲಿ ಅವ್ರವ್ರು ಬರ್ಲಿ. ಸರಿ ಬಿಡು, ಒಳ್ಳೇದಾಯ್ತು. ಬರ್ತಾ ಅಮ್ಮನ್ ಕರ್ಕೊಂಡ್ ಬರ್ಬೇಕಲ್ಲ, 3 ಕಾರ್ ಇದ್ರೆ ಸರಿ ಹೋಗುತ್ತೆ. ಸರಿನಪ್ಪ, ಬೇಗ ಹೊರಟ್ರೆ ಬೇಗ ಬರ್ಬೋದು. ಹೊರಡು. ಅಪ್ಪ ನಾನು ಬರ್ತೀನಿ ಅಪ್ಪ, ನಾನು ಇಲ್ಲಿ ಒಬ್ಬಳೇ ಏನ್ ಮಾಡ್ಲಿ ಪ್ಲೀಸ್. ನಿನಗೆ ಜ್ವರ ಬಂದಿದೆಯಲ್ಲ ಪುಟ್ಟ. ಆದ್ರೂ ನಾನು ಬರ್ತೀನಿ ಪ್ಲೀಸ್ ಅಪ್ಪ. ನನ್ನನ್ನೇನು ಕೇಳ್ತೀಯಾ? ಹೈಕಮಾಂಡ್ ನಿಮ್ಮ ಅಮ್ಮ ಇದ್ದಾಳಲ್ಲ, ಅವಳನ್ನ ಕೇಳು, ಒಪ್ಕೊಂಡ್ರೆ ಬಾ. ಯಾಕೆ ನಿಮಗ್ ಗೊತ್ತಾಗೋದಿಲ್ವಾ? ಮಗಳಿಗೆ ಜ್ವರ ಬಂದಿದೆ, ಕರ್ಕೊಂಡು ಹೋಗ್ಬೇಕಾ ಬೇಡ್ವಾ ಅಂತ? ಹೈಕಮಾಂಡ್ ಅಂತೆ, ಬರೀ ನನ್ ಕಾಲೆಳೆದೇ ಆಗೋಯ್ತಲ್ಲ ನಿಮ್ದು. ಮಕ್ಳು ನೋಡ್ಕೊಳ್ಳೋ ತಾಯಿ ಅಲ್ವೇನೆ, ಅದಕ್ಕೆ ಹಾಗೆ ಹೇಳ್ದೆ, ತಪ್ಪಾ? ಅದಕ್ಕೆ ನಾನು ಹೇಳ್ತಾ ಇರೋದು, ಜರ್ನಿ ಮಾಡಿದ್ರೆ ಜ್ವರ ಜಾಸ್ತಿ ಬೇಕಾದ್ರೂ ಆಗಬಹುದು. ಇವಳು ಒಬ್ಳೆ ಮನೇಲಿ ಹೇಗೆ ಇರ್ತಾಳೆ? ಅಹಲ್ಯ ಅತ್ತೆ ಇದಾರಲ್ಲ, ಅವ್ರು ನೋಡ್ಕೊಳ್ತಾರೆ. 1-2 ದಿವಸ ಅಷ್ಟೇ, ಬಂದ್ಬಿಡ್ತೀವಿ. ಪ್ಲೀಸ್ ಅಮ್ಮ, ನಾನು ಬರ್ತೀನಿ. ನೋಡು, ಹಠ ಮಾಡೋದು ನನ್ಗಿಷ್ಟ ಆಗೋದಿಲ್ಲ. ನಾನು ಹೇಳ್ದಷ್ಟು ಕೇಳು. ನಿಂಗೆ ಜ್ವರ ಬಿಟ್ಟ ಮೇಲೆ ಮತ್ತೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಇಲ್ಲ, ನಾನು ಇಲ್ಲಿರಲ್ಲ. ನಾನು ಇಲ್ಲಿರೋದ್ರಿಂದ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮ್ಗೇನು ಗೊತ್ತು? ನಾನು ಬಂದೇ ಬರ್ತೀನಿ. ಅಕ್ಕ, ವೇದಿಕಾ ಅಳೋದನ್ನ ನೋಡೋಕ್ಕಾಗ್ತಿಲ್ಲ ಅಕ್ಕ. ಪ್ಲೀಸ್ ಅವಳನ್ನೇ ನಮ್ಮ ಜೊತೆ ಕರ್ಕೊಂಡು ಹೋಗೋಣ. ಅವಳು ಅಳ್ತಿದ್ದಾಳೆ ಅಂತ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಅಕ್ಕ, ಅವಳೀಗ ಹತ್ತು ಜ್ವರ ಜಾಸ್ತಿ ಆದರೆ ಅತ್ತೆಗೆ ಬೇರೆ ವಯಸ್ಸಾಗಿದೆ. ಇವಳನ್ನ ಯಾರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಹೇಳಿ? ಅಲ್ಲ ಆದರೆ ನಾವೆಲ್ಲರೂ ಇರ್ತೀವಿ, ಇವಳನ್ನ ಚೆನ್ನಾಗಿ ನೋಡ್ಕೊಳ್ಬೋದು. ಅಲ್ಲಿನ ವಾತಾವರಣ ಇವಳಿಗೂ ಸ್ವಲ್ಪ ಚೇಂಜ್ ಸಿಗುತ್ತೆ ಅಕ್ಕ. ಆದರೆ ಜರ್ನಿ ಅಕ್ಕ, ಈಗ ರಾಖಿ ಭಾಸ್ಕರು ಒಂದು ಕಾರಲ್ಲಿ ಬರ್ತಾ ಇದ್ದಾರೆ, ನಾನು ಸೂರ್ಯ ಅವರು ಮಕ್ಕಳು ಒಂದು ಕಾರಲ್ಲಿ ಬರ್ತಾ ಇದ್ದೀವಿ. ಇನ್ನು ಉಳಿದಿರೋದು